ಎಲ್ಲ ರೈತ ಬಂಧುಗಳು ನಮಸ್ಕಾರಗಳು ರೀ. ನಾವಿಂದು ಬಾಪುಗೌಡ್ರ ಹೊಲದಲ್ಲಿದ್ದೀವಿ ರೀ, ಕಬ್ಬಿನ ಹೊಲದಾಗಿದ್ದೀವಿ. ಇದು ಬಂದು ಕುಟ್ನೂರು ಹಳ್ಳಿಯಲ್ಲೂ ಬರುತ್ತೆ, ಜವರ್ಗಿ ತಾಲೂಕು, ಗುಲ್ಬರ್ಗ ಜಿಲ್ಲೆಯಲ್ಲೂ ಬರುತ್ತೆ. ಸೊ ನಾವು ಇವು ಬಾಪುಗೌಡ್ರ ಹೊಲದಲ್ಲಿ ಸುಮಾರು ಒಂದು 45 ದಿನಗಳ ಹಿಂದೆ ನಮ್ಮ ಹೊಸ ಕಳೆನಾಶಕ ನಾವು ಇವ್ರ ಹೊಲದಲ್ಲಿ ಡೆಮೋ ತೊಗೊಂಡಿದ್ದೀವಿ. ವಿಲ್ಲೋವುಡ್ ಕೆಮಿಕಲ್ಸ್ ವತಿಯಿಂದ ಹೊಸ ಕಳೆನಾಶಕಗಳಾದ ವಿಲ್ಫೆಂಟ್ರಾ ಮತ್ತು ವಿಲ್ಲಾರ್ಡನ್ನು ನಾವು ಇವರು ಹೊಲದಲ್ಲಿ ಡೆಮೋ ತೊಗೊಂಡಿದ್ದೀವಿ. ಸೊ ಇವತ್ತಿಗೆ 45 ದಿವಸ ರಿಸಲ್ಟ್ ಯಾವ ಥರ ಬಂದಿದೆ ಅವ್ರ ಹೊಲದಲ್ಲಿ ಇವತ್ತು ನೋಡಕ್ಕೆ ಬಂದಿದ್ದೀವಿ ನಾವು. ಸೊ ನಮಸ್ಕಾರ ರೀ ಗೌಡ್ರೆ. ಸೊ ನೀವು ಈ ಹೊಡೆದ ಮ್ಯಾಗ ನಿಮ್ಗೆ ಯಾವ ಥರ ರಿಸಲ್ಟ್ ಬಂದದ್ರಿ? ಹುಲ್ಲು ಯಾವ ಥರ ಕಂಟ್ರೋಲ್ ಆಗ್ಯದ ಮತ್ತು ಬೆಳೆ ಯಾವ ಥರ ಮರಿಗಳು ಏನಾರ ಚೇಂಜಸ್ ಅದ ಏನು ಹೊಡೆದ ಜಾಗಕ್ಕೆ ಹೊಡೆದಿನ ಜಾಗಕ್ಕೆ, ಮತ್ತು ನಿಮಗೆ ಏನೇನು ಚೇಂಜಸ್ ಬಂದು ಹೆಲ್ತ್ ಇರ್ಬೋದು, ಬೆಳೆ ಯಾವ ಥರ ಚೆನ್ನಾಗಿ ಬಂದು ನಮ್ಮ ರೈತ ಬಂದ್ರಿ ತಿಳಿಸ್ಕೊಂಡ್ರಿ ಸರ್. ಏನಿಲ್ರಿ, ಎಲ್ಲ ಚಂದ ರಿಸಲ್ಟ್ ಚಂದ ಬಂದ ಎಣ್ಣಿದೆ ರೀ. ಎಲ್ಲ ಮರಿ ಪರಿ ಎಲ್ಲ ಚಂದ ಬರ್ಲಾಕತ್ತಾವ್ರಿ. ಈ ಮೊದಲಿಂದು ಈ ಸದ ನಾವು ಕಬ್ಬ ಹೊಳ್ಳ್ಯಾರ ಹೊಲ ಅದ ರೀ, ಅದು ಜಾಸ್ತಿ ಅದ ಹುಲ್ರಿ. ಇಲ್ಲಿ ಒಟ್ಟ ಹುಲ್ ಇಲ್ರಿ. ಈಗ ಏನದ ರೀ, ಗಳೆ ಹೊಡೆಯೋದು ಮುಚ್ಕೋತ ಸಣ್ಣ ಎದ್ದಿತ್ತು ಸದ್ ಮುಚ್ಕೋತದ್ರಿ, ಒಟ್ಟ ಬಂದಿಲ್ರಿ. ಈಗ ಅಲ್ಲಿ ಕಂಡಬಿಟ್ಟು ಹುಲ್ ಎದ್ದದ ರೀ, ನಾವು ನೋಡ್ಬೇಕಂತ ಹೊಡೆದಿದ್ವಿ ರೀ. ರಿಸಲ್ಟ್ ಚಲೋ ಅದ ಸರ್. ಏನಿಲ್ರಿ, ಮರಿನೂ ಕಬ್ಬಿನ ಮರಿನೂ ಹೇಳಕತ್ತಾವ್ರಿ, ನಾ ಹೇಳಾರಿಗದಾವ್ರಿ. ಏನ್ರಿ ಹೊಂಟವ್ ಸರಿಯಾಗಿ ರಿಸಲ್ಟ್ ಸರಿಯಾಗದ ರೀ. ಹ್ಞೂ ರೀ. ಇವಾಗ ನೋಡ್ರಿ, ಇದು ಎಷ್ಟನೇ ದಿನ ತನಕ ನಿಮ್ಗೆ ಕಂಟ್ರೋಲ್ ಕೊಟ್ಟದ? ಇವಾಗ ಇದು ನೀವು 40 ದಿನ ಹೇಳಿದ್ರಿ ಸರ್, 45 ದಿನ ಹೇಳಿದ್ರಿ ಸರ್. ಇದು ನಮ್ಮ ಪ್ರಕಾರ ಏನದ್ರಿ ಸರ್, ಈ ಸದ ನಾವು ಗಳೆ ಚಾಲು ಆತಾವ್ರಿ, ಈ ಮ್ಯಾಲ ಗಳೆ ಚಾಲು ಆತಾವ್ರಿ. ಅದು 7 ಗುಡಲ್ರಿ, ಆಯ್ತು ಮುಗ್ದೆ ಹೋಯ್ತಿರಿ ಸರ್. ಹ್ಞೂ ರೀ, ಒಟ್ಟ 7 ಗುಡಲ್ರಿ. ಏನ್ರಿ 20-25 ದಿನ ರೀ, 70-75 ದಿನ ಹೋದ್ರಿ. ಒಟ್ಟು ಯಾತ್ರ ಆಗತ್ತಾನ, ಒಟ್ಟು ಸದಿ ಆಗಲ್ರಿ. ಸುಮ್ಮನೆ ನಾವು ಬೇಕಾಗಿ ಒಂದು ಸಾರಿ ಕೈ ಆಡಿಸ್ಬೋದು ಮುಂದ್ರಿ. ಹ್ಞೂ ರೀ. ಇವಾಗ ನೀವು ರೈತರಿಗೆ ಇದ್ರದಿಂದ ಒಂದು ಒಳ್ಳೆ ಉಳಿತಾಯ ಆಗುತ್ತಾ ದುಡ್ಡು ಅಂತ ಅನ್ಸುತ್ತಾ ನಿಮ್ಗೆ? ಹೆಂಗ್ರಿ ಸರ್? ಭಾಳ ಉಳಿತಾಯ ಅದ ರೀ. ಹೆಂಗೆ ಹೇಳೇನ್ರಿ ಸರ್? ಈಗ ರೀ ಇನ್ನೊಂದು ರೀ, ಈಗ ಏನದ ಲೇಬರ್ ಒಂದು ತಾಸು ಬರ್ತಾರಿ, ಒಟ್ಟ ಹೋಗಲ್ ಮಾಡಲ್ರಿ. ಇದು ಭಾಳ ಉಳಿತಾಯ ಅದ ರೀ. ಒಂದು ಸಾಲಕ್ಕೆ 2 ದಿನ ಹೋತಾರಿ ತೆಗಿಬೇಕು, ಸದಿ ತೆಗಿಬೇಕಂದ್ರಿ. ಏನ್ರಿ 400 ಪಗಾರ ಬೇಡ್ತಾರಿ. ಇದು ಭಾಳ ಉಳಿತಾಯ ಅದ ಸರ್. ಹ್ಞೂ ರೀ. ಏನ್ರಿ ಅಂದ್ರೆ ಚೆನ್ನಾಗಿ ರಿಸಲ್ಟ್ ಎಲ್ಲ ಸರ್ ಚೆನ್ನಾಗ್ಯದ ಫುಲ್. ಏನ್ರಿ ಏನು ಟೆನ್ಷನ್ ಇಲ್ರಿ ಸರ್. ರೈತರಿಗೆ ಭಾಳ ಇದು ಸಹಾಯ ಮಾಡೀರಿ. ಏನ್ರಿ ಇಂಥ ರಿಸಲ್ಟ್ ತಂದು ಕೊಟ್ರಿ ಅಂದ್ರೆ ನಮಗೆ ಭಾಳ ಸಹಾಯ ಮಾಡೀರಿ ಸರ್. ಇದೇನದ ಒಟ್ಟು ನಾವು ಮಾಡಿ ಲೇಬರ್ಗಳಿಗೆ ಇಡೋದು ಕೊಡೋದು ಬರ್ತಿತ್ತು ರೀ. ಲಾಗೋಡ್ ಕಮ್ಮಿ ಬರ್ಲಕತ್ತ ಸರ್ ಇಟ್ಟೇರಿ. ಏನ್ರಿ ಧನ್ಯವಾದ ರೀ ನಿಮ್ಮ ಅನಿಸಿಕೆ. ನೀವಿಲ್ಲಿ ನೋಡ್ಬೋದು ರೀ, ಇದು ವಿಲ್ಫೆಂಟ್ರಾ ಮತ್ತು ವಿಲ್ಲಾರ್ಡ್ ಹೊಡೆದಿರುವಂಥ ಕಬ್ಬಿನ ಹೊಲದಲ್ಲಿ ಯಾವುದೇ ಥರದ ಹುಲ್ಲುಗಳು ಕೂಡ ಎದ್ದಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಕಳೆಗಳು ನಿಯಂತ್ರಣದಲ್ಲಿದೆ ರೀ. ಅದೇ ಥರ ನೀವಿಲ್ಲಿ ನೋಡ್ಬೋದು, ಸ್ಪ್ರೇ ಮಾಡದೇ ಇರುವಂಥ ಹೊಲದಲ್ಲಿ ವಿವಿಧ ಜಾತಿಯ ತುಂಬ ಕಳೆಗಳು ನೀವು ಈ ಹೊಲದಲ್ಲಿ ನೋಡ್ಬೋದು. ಎಲ್ಲಿ ನಾವು ಸ್ಪ್ರೇ ಮಾಡಿಲ್ಲ ಅಲ್ಲಿ